ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ನ್ಯಾಯಾಲಯದ ಆದೇಶಗಳಿಗೆ ಬೆಲೆಯೇ ಇಲ್ಲ. ಜನಪ್ರತಿನಿಧಿಗಳ ದಾರಿಯನ್ನೇ ಅಲ್ಲಿನ ಅಧಿಕಾರಿಗಳು ಹಿಡಿದಿದ್ದಾರೆ. ಭೂಸ್ವಾಧೀನದ ಅಧಿಸೂಚನೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ರೂ ಅದನ್ನ ಉಲ್ಲಂಘನೆ ಮಾಡಿ ಭೂಸ್ವಾಧೀನ ಮಾಡ್ತಿದ್ದಾರೆ. ಇದೀಗ ಇದರ ವಿರುದ್ಧ ರೈತರು ನ್ಯಾಯಾಲಯ ನಿಂದನೆ ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ. ಬಳ್ಳಾರಿ ತಾಲೂಕಿನ ಕುಡುತಿನಿ, ವೇಣಿವೀರಾಪುರ, ಕೊಳಗಲ್ಲು ಗ್ರಾಮಗಳ 4762 ಎಕರೆ ಪ್ರದೇಶದಲ್ಲಿ ಬ್ರಾಹ್ಮಿಣಿ ಕಂಪನಿ ಸ್ಥಾಪನೆಗೆ ಮುಂದಾಗಿತ್ತು. ಇದಕ್ಕೆ ಕೆಐಡಿಬಿ ಪ್ರತಿ ಎಕರೆಗೆ ಕ್ರಮವಾಗಿ 5, 6 ಮತ್ತು 8 ಲಕ್ಷ ರೂಪಾಯಿಯಂತೆ ಭೂಸ್ವಾಧೀನ ಮಾಡಿಕೊಳ್ಳಲು ವಾಣಿಜ್ಯ ಹಾಗೂ ಕೈಗಾರಿಕಾ ಇಲಾಖೆಯಿಂದ ಆಗಸ್ಟ್ 23, 2010ರಲ್ಲಿ ಅಧಿಸೂಚನೆ ಹೊರಡಿಸಿತ್ತು. ಇದನ್ನ ವಿರೋಧಿಸಿದ ಇಲ್ಲಿನ ರೈತರು ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಧಾರವಾಡ ಸಂಚಾರಿ ಪೀಠ ಫೆಬ್ರವರಿ 11ರಂದು ತಡೆಯಾಜ್ಞೆಯನ್ನು ನೀಡಿತ್ತು. ಆದರೆ ಜಿಲ್ಲಾಡಳಿತ ಇದನ್ನ ಲೆಕ್ಕಿಸದೆ ಬಲವಂತವಾಗಿ ರೈತರಿಗೆ ಚೆಕ್ಗಳನ್ನು ವಿತರಿಸುತ್ತಿದೆ. ದುಡ್ಡು ಕೊಟ್ಟು ಈ ರೀತಿ ರೈತರ ಮನವೊಲಿಸಿ ಚೆಕ್ಗಳನ್ನು ಈಗಿನ ದಿನಾಂಕಗಳವರೆಗೆ ಕೊಡ್ತಾ ಇದ್ದಾರೆ. ಇದು ಹೈಕೋರ್ಟ್ ಆದೇಶ ಉಲ್ಲಂಘನೆ ಆಗಿದೆ. ಇದು ಕಂಟೆಂಪ್ಟ್ ಕೇಸ್ ಹಾಕ್ತಕ್ಕೆ ನಾವು ಇಂಜಿನಿಯರ್ ಅಧಿಕಾರಿ, ಬಳ್ಳಾರಿ ಜಿಲ್ಲಾಧಿಕಾರಿಯು ಮತ್ತು ವಿಭಾಗಾಧಿಕಾರಿ ಅಂತ ಎಸಿ ಅವರಿಗೂ ನಾವು ಕಂಟೆಂಪ್ಟ್ ಕೇಸ್ ಹಾಕ್ತಾ ಇದ್ದೀವಿ. ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ನೋಟಿಫಿಕೇಶನ್ ಆದಮೇಲೆ ನಮ್ಮ ರೈತರಿಗೆ ನೋಟಿಸ್ಗಳನ್ನು ನೀಡಿರ್ತಾರೆ. ನೀಡಿದ ನಂತರ ನಾವು ತಕರಾರು ಅರ್ಜಿಗಳನ್ನು ಕೊಟ್ಟಿರುತ್ತೇವೆ. ತಕರಾರು ಅರ್ಜಿಗಳು ಕೊಟ್ಟಿದ ನಂತರ ಅವರು ನಮಗೆ ಇದು ರೈತರನ್ನು ಯಾವುದೇ ಸಭೆಯನ್ನು ಕರೆಯದೆ ದರ ನಿಗದಿ ಮಾಡುವುದಕ್ಕೆ ನೋಟಿಸ್ ಕೊಟ್ಟಿರ್ತಾರೆ. 2011ರ ಫೆಬ್ರವರಿ 28ರಂದು ಒಂದೇ ದಿನ 216 ಮಂದಿಗೆ ಚೆಕ್ಗಳನ್ನು ವಿತರಿಸಿರೋದು ದಾಖಲೆಗಳಲ್ಲಿ ಕಂಡು ಬಂದಿದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇವತ್ತು ಬ್ರಾಹ್ಮಣಿ ಸ್ಟೀಲ್ಗೆ ಭೂಮಿಯನ್ನು ಕಳ್ಕೊಂಡಿದ್ದೇವೆ. ನಾವು ಆರಂಭದಲ್ಲಿಂದ ಕೂಡ ಹೇಳ್ತಿದ್ದೇವೆ, ನಾವು ಕಾನೂನಿನ ಪ್ರಕಾರ ನಮಗೆ ದರ ನಿಗದಿ ಮಾಡಿ, ಇಲ್ಲಾಂದ್ರೆ ನಮಗೆ ಭೂಮಿ ಕೊಡಲ್ಲ ಅಂತ ನಾವು ಹೇಳ್ಕೊಂತ ಬಂದಿವಿ. ಆದರೂ ಕೂಡ ಜಿಲ್ಲಾಡಳಿತ ರಾಜಕೀಯ ಕಾರಣಗಳ ಒತ್ತಡಕ್ಕೆ ಮಾಡಿದ್ದು ಯಾವುದೋ ಇಲ್ಲ ಸಲ್ಲದ ಬೆಲೆಗಳನ್ನು ನಿಗದಿ ಮಾಡಿ ಇದು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಕೋರ್ಟ್ಗೆ ಹೋಗಿ ಸ್ಟೇ ತಂದಿವಿ. ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿ ಭೂಸ್ವಾಧೀನ ಮಾಡಿಕೊಂಡು ಚೆಕ್ಗಳನ್ನ ವಿತರಿಸುತ್ತಿದ್ದಾರೆ. ಇದೀಗ ರೈತರು ಮತ್ತೊಮ್ಮೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಅಲ್ಲದೆ ನ್ಯಾಯಾಲಯ ನಿಂದನೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಬಾರಿಯಾದರೂ ರೈತರಿಗೆ ನ್ಯಾಯ ಸಿಗುವುದೇ ಎನ್ನುವುದನ್ನ ಕಾದು ನೋಡಬೇಕು. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ. ಈಗ ಎಲ್ಲೆಲ್ಲೂ ಗುರುಪೂರ್ಣಿಮೆ ಸಂಭ್ರಮ. ರಾಯಚೂರಿನಲ್ಲೂ ಗುರುಪೂರ್ಣಿಮೆ ಆಷಾಢೋತ್ಸವದ ಸಂಭ್ರಮ ಜೋರಾಗಿತ್ತು. ಈ ಸಂದರ್ಭ ಶೋಭಾಯಾತ್ರೆ ಮತ್ತು ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ನಡೆಯಿತು. ಉತ್ಸವದಲ್ಲಿ ವಿವಿಧ ಕಲಾ ತಂಡಗಳು ಗಮನ ಸೆಳೆದವು. ಗುರುವಿನ ಮಹತ್ವ ಹಾಗೂ ಭಕ್ತಿ ಪಂಥದ ಸಾಧನೆಯ ಹಿರಿಮೆ ಸಾರುವ ಗುರುಪೂರ್ಣಿಮೆಯ ಆಷಾಢೋತ್ಸವವನ್ನ ರಾಯಚೂರು ಜಿಲ್ಲೆಯ ವಿವಿಧೆಡೆ ಸಂಭ್ರಮದಿಂದ ಆಚರಿಸಲಾಯಿತು. ಈ ನಿಮಿತ್ತ ಭಾವಸಾರ ಕ್ಷತ್ರಿಯ ಸಮಾಜ ಶೋಭಾಯಾತ್ರೆ ಆಯೋಜಿಸಿತ್ತು. ನಗರದ ಹನುಮಾನ ಮಂದಿರದಿಂದ ವಿಠ್ಠಲ ರುಕ್ಮಿಣಿಯರ ಸಾಲಂಕೃತ ಮೂರ್ತಿಗಳ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂತು. ರಾಮಾಯಣ ಪಾತ್ರಗಳ ವೇಷಧಾರಿಗಳು, ಕಣಿಹಲಗೆ, ಜಾಂಜ್ಮೇಳ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರವಣಿಗೆಗೆ ಮೆರಗು ನೀಡಿದವು. ರಾಯಚೂರಿನಲ್ಲಿ ಇಲ್ಲ ಅಂದ್ರೆ ಒಂದು 15-20 ಗುರುಪೂರ್ಣಿಮೆಗಳು ಆಗ್ತಾ ಇದ್ದಾವ. ಹಂಗೆ ಬಹಳ ವಿಜೃಂಭಣೆಯಿಂದ ಆಗ್ತಾವ. ಇವತ್ತು ಗುರುವಿಗೆ ಯಾರು ಶರಣಾಗ್ತಾರೋ ಅವ್ರಿಗೆ ಗುರುಗಳು ಮೋಕ್ಷತನ ಕರ್ಕೊಂಡು ಹೋಗ್ತಾರ. ಮೋಕ್ಷ ಅನ್ನೋದು ಎಲ್ಲಿ ಇಲ್ಲ. ನಾವು ಬದುಕಿದ್ದಾಗನೇ ನಮ್ಗೆ ಮೋಕ್ಷ ತೋರಿಸೋರು ಗುರುಗಳಿದ್ದಾರ. ಇನ್ನು ವಿಠ್ಠಲ ರುಕ್ಮಿಣಿ ದೇವಸ್ಥಾನ ಬಳಿ ನಡೆದ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ಆಷಾಢೋತ್ಸವದ ಸಂಭ್ರಮ ಹೆಚ್ಚಿಸಿತ್ತು. ನಮ್ಮ ಪೂರ್ವಜರು ಒಬ್ಬರಿಗೊಬ್ಬರು ಭೇಟಿಯಾಗಲಿಕ್ಕೆ ಒಂದು ಅವಕಾಶವನ್ನು ಮಾಡಲಿಕ್ಕೆ ಈ ಪರಂಪರೆಯನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಸಮಾಜ ಬಾಂಧವರು ಮೆರವಣಿಗೆಯಿಂದ ಬಂದು ಪಾಂಡುರಂಗ ವಿಠ್ಠಲನ ದರ್ಶನವನ್ನು ಪಡೆದು ಮೊಸರು ಗಡಿಗೆಯನ್ನು ಒಡೆದು ಅದರದ್ದು ಪ್ರಸಾದವನ್ನು ಎಲ್ಲರಿಗೂ ಹಂಚುತ್ತೇವೆ. ಆಷಾಢೋತ್ಸವ ಶ್ರೀಕೃಷ್ಣನ ಬಾಲಲೀಲಾ ಉತ್ಸವ. ಬದುಕಿನ ಕನಸುಗಳಿಗೆ ಹಸಿರಿನ ಆಸರೆ ಮೂಡಿಸುವ ಕಾಲ ಎಂಬ ನಂಬಿಕೆ ಇದೆ. ಹೀಗಾಗಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಉತ್ತಮ ಮಳೆ ಬೆಳೆಗಾಗಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7, ರಾಯಚೂರು.